ಫಸ್ಟು ನಮ್ಮ ಬದ್ಧವೈರ್ಯಗಳಾದಂಥ CSK ಅವ್ರ ಬಗ್ಗೆ ಮಾತಾಡ್ಬಿಡೋಣ. ನಮಗೆ ಗೊತ್ತಿರೋ ಹಂಗೆ ಒಂದು ಖರಾಬ್ ಸೀಸನ್ ಆಯಿತು. ಆಲ್ರೆಡಿ ನಿಮಗೆ ಏನು ಹೇಳ್ತೀರಾ, ಗಾಳಿ ಮಾತುಗಳು ಬಂದ್ಬಿಟ್ಟಿದೆ. ಸಂಜು ಸ್ಯಾಮ್ಸನ್ನ ತಗೋಬೇಕು ಅಂತ ಆಸೆ ತೋರಿಸ್ತಾ ಇದ್ದಾರೆ ಅಥವಾ ಆಸೆ ಪಡ್ತಾ ಇದ್ದಾರೆ CSK ಅವರು. ಬಟ್ ಆ ಟ್ರೇಡಿಂಗ್ ವಿಂಡೋ ಇದೆಯಲ್ಲ, ಅದರಲ್ಲಿ ಏನಂದ್ರೆ ಸಂಜು ಸ್ಯಾಮ್ಸನ್ ಬೇಕು ಅಂದರೆ ರವೀಂದ್ರ ಜಡೇಜಾ ಕೊಡಿ. ಬರೀ ರವೀಂದ್ರ ಜಡೇಜಾ ಕೊಟ್ಟರೆ ಆಗಲ್ಲ. ರಾಜಸ್ಥಾನ್ ರಾಯಲ್ಸ್ ಹೇಳ್ತಾ ಇರೋದು ಅವ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕೊಡಿ, ಟಾಪ್ ಅಪ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮಾಹಿತಿ ಪ್ರಕಾರ ಅವರು ಬ್ರೇವಿಸ್ನ ಕೇಳಿದ್ರಂತೆ. ಆಗಕ್ಕಿಲ್ಲ ಹೋಗಪ್ಪ ಅಂದಂಗಿದೆ CSK. ಬಟ್ ಅದಾಗಲ್ವಾ, ಓಕೆ ಇವರು ಸ್ಯಾಮ್ ಕರನ್ನ ಕೊಡಿ ಅಂತ ಮಾಹಿತಿ ಬರ್ತಾ ಇದೆ. ಸೊ ಇನ್ನೂ ಮಾತುಕತೆ ನಡೀತಾ ಇದೆ ಅಂತ ಮಾಹಿತಿ ಬರ್ತಾ ಇರೋದು. ಬಟ್ ಖಂಡಿತವಾಗ್ಲೂ ಯಾರನ್ನ ಬಿಡ್ಬೋದು CSK ಈ ಸೀಸನ್ ಅಂತ ಹೇಳಕ್ಕೆ ಒಂದು ಸಮಯ ಆಗಿದೆ. ಎಲ್ಲ ಮರ್ತೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಪಟ್ಟಿ ಮಾಡ್ಕೊಂಬಂದಿದ್ದೀನಿ. ಒಂದು ನಿಮಿಷ ನಿಮ್ಗೆ ಹೇಳ್ಬಿಡ್ತೀನಿ ರೀ. CSKಗೆ ಏನು ಗೊತ್ತಾ, ರವಿಚಂದ್ರನ್ ಅಶ್ವಿನ್ನ 9.75 crore ತಗೊಂಡಿದ್ರು. ನಿಮ್ಗೆ ಜ್ಞಾಪಕ ಇದ್ರೆ ಆ ವ್ಯಕ್ತಿ ನಾನು ರಿಟೈರ್ ಆಗ್ಬಿಡ್ತೀನಪ್ಪ ಸಾಕು ನಂಗೆ ಅಂತ ಹೇಳಿದ್ರು. ಸೊ ಸ್ಟ್ರೈಟ್ ಅವೇ ಅವರು ರಿಟೆನ್ಷನ್ ಲಿಸ್ಟಲ್ಲಿ ಇರೋದಿಲ್ಲ. ಒಂದು ಬದಲಾವಣೆ ಖಂಡಿತ. ಸೆಕೆಂಡ್ ಏನು ಗೊತ್ತಾ, ಅನ್ಕೊಂಡಂಗೆ ರಚಿನ್ ರವೀಂದ್ರ ಆಡಿಲ್ಲ, ಹಾಗಾಗಿ ಅವ್ರನ್ನೂ ಕೂಡ ಬಿಡೋ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು 4 ಕೋಟಿ ಸಿಗ್ತದೆ ಆ ವ್ಯಕ್ತಿನ ಬಿಟ್ರೆ. ಆಮೇಲೆ ವಿಜಯ್ ಶಂಕರ್ ಖರಾಬ್ ಸೀಸನ್, ರಾಹುಲ್ ತ್ರಿಪಾಠಿ ಖರಾಬ್ ಸೀಸನ್, ದೀಪಕ್ ಕೂಡ ಖರಾಬ್ ಸೀಸನ್. ಈ 3 ಜನಗೆ ಖಂಡಿತವಾಗ್ಲೂ ನನ್ನ ಪ್ರಕಾರ ಟಾಟಾ ಬಾಬಾ ಹೇಳ್ತಾರೆ. 1.2 crore ವಿಜಯ್ ಶಂಕರ್, 3.4 crores ರಾಹುಲ್ ತ್ರಿಪಾಠಿ, 1.7 crore ದೀಪಕ್ ಕೂಡ. ಸೊ ಇವ್ರನ್ನೆಲ್ಲ ಬಿಟ್ಬಿಟ್ಟು ಒಂದು ಹೊಸ ಕ್ರಾಪ್ನ ತಗೊಳಕ್ಕೆ ಯೋಚನೆ ಮಾಡ್ತಾರೆ.